ವೆಲ್ಕಮ್ ಬ್ಯಾಕ್ ಟು DRP ಕನ್ನಡ ವ್ಲಾಗ್ಸ್. ನಾನು ಮಾಡ್ತಿರೋ ರೆಸಿಪಿ ಇವತ್ತು ಫ್ರೆಂಚ್ ಫ್ರೈಸ್ ಸ್ನ್ಯಾಕು. ಫ್ರೆಂಚ್ ಫ್ರೈಸ್ಗೆ ಎರಡೇ ಆಲೂಗಡ್ಡೆ ಇದ್ದರೆ ಸಾಕು, ನಮಗೆ ಫ್ರೆಂಚ್ ಫ್ರೈಸ್ ಇಲ್ಲಿ ರೆಡಿ ಆಗುತ್ತೆ. ನಾನಿಲ್ಲಿ 2 ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಪೀಲ್ ಆಫ್ ಮಾಡ್ತಾಯಿದ್ದೀನಿ ಸ್ಕಿನ್ ಎಲ್ಲ. ಆದಷ್ಟು ಉದ್ದವಾಗಿರೋ ಆಲೂಗಡ್ಡೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಉದ್ದ ಸ್ವಲ್ಪ ದಪ್ಪ ಆಗಿದ್ದು ತೊಗೊಂಡ್ರೆ ಫ್ರೆಂಚ್ ಫ್ರೈಸ್ ಅದೇ ಸೈಜ್ಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಪೀಲ್ ಅಪ್ ಆಯಿತು. ಸ್ಕಿನ್ ಪೀಲ್ ಆಫ್ ಆದ ತಕ್ಷಣ ನಾನು ಸೈಡಿಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಎಡ್ಜಸ್ನ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆದಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಡಿ, ಚೆನ್ನಾಗಿ ಬರುತ್ತೆ. ಇದು ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 2 ಆಲೂಗಡ್ಡೆನ ನಾನು ಕಟ್ ಮಾಡಿದ್ದಾಯಿತು. ಅಷ್ಟರಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಕಟ್ ಮಾಡಿದ ತಕ್ಷಣ ನೀರು ಕುದಿದ ತಕ್ಷಣ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಐಸ್ ವಾಟ್ರಲ್ಲಿ ನಾನು ಎಲ್ಲ ವಾಶ್ ಮಾಡಿದ್ದೀನಿ. ಅದರ ಸ್ಟಾರ್ಚ್ ಏನಿರುತ್ತೆ ಅದೆಲ್ಲ ಹೋಗಲಿ ಅಂಥೇಳಿ, ಅದನ್ನು ತಿನ್ನಬಾರ್ದು ಅಂಥೇಳಿ ಅದನ್ನು ಇದು 5 to 4 ಮಿನಿಟ್ ಆದರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಬಾಯ್ಲ್ ಆದಂಥ ಆಲೂಗಡ್ಡೆನ ಈಗ ಸ್ಟ್ರೈನ್ ಔಟ್ ಮಾಡ್ತಾಯಿದ್ದೀನಿ, ನೀರೆಲ್ಲ ಸ್ಟ್ರೈನ್ ಆಗಲಿ ಅಂಥೇಳಿ. ನೋಡಿ ನೀರೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಸ್ಟ್ರೈನ್ ಆದಂಥ ಆಲೂಗಡ್ಡೆನ ತೆಗೆದ್ಬಿಟ್ಟು ಜಸ್ಟ್ ಟ್ಯಾಪ್ ಮಾಡ್ತಿದ್ದೀನಿ. ನೀರಿನ ಅಂಶ ಏನಿರುತ್ತೋ ಅದೆಲ್ಲ ಹೋಗಬೇಕು ಅಂಥೇಳಿ. ಅದಷ್ಟು ಕಾಟನ್ ಬಟ್ಟೆ ತಗೊಂಡ್ರೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಇರುತ್ತೆ, ಅದು ನೀರಿನ ಅಂಶ ಕಾಟನ್ ಬಟ್ಟೆಯಿಂದ. ನೆಕ್ಸ್ಟ್ ಅದು ಎಲ್ಲ ತೆಗೆದಾದ ನಂತರ ನಾನಿಲ್ಲಿ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ಅದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಆಗಲ್ಲ. ಇದನ್ನು ನಾನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಹೇಗಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಒಂದೊಂದು ಆಲೂಗಡ್ಡೆಗೂ ಚೆನ್ನಾಗಿ ಕಾರ್ನ್ ಫ್ಲೋರು ಮ್ಯಾರಿನೇಟ್ ಆಗಲ್ಲ. ಈ ಥರ ಮಿಕ್ಸ್ ಮಾಡಿದರೆ ಒಂದೊಂದು ಆಲೂಗಡ್ಡೆಗೂ ಕಾರ್ನ್ ಫ್ಲೋರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಈಗ ಒಂದೊಂದು ಆಲೂಗಡ್ಡೆನ ನಾನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಚೆನ್ನಾಗಿ ಫ್ರೈ ಆಗುತ್ತೆ ಇದು. ನೋಡಿ ಆಯಿತು. ನೀವು ಡಬಲ್ ಕೋಟ್ ಬೇಕಾದರೆ ಮಾಡ್ಕೋಬೋದು, ಇನ್ನೊಂದು ಸರಿ ಫ್ರೈ ಆಗಬೇಕಾದ್ರೂ ಮಾಡ್ಕೋಬೋದು ಇದನ್ನು. ಬಟ್ ಇಲ್ಲಿ ನಾನು ಒಂದೇ ಸರಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ, ಇಮಿಡಿಯೇಟಾಗಿ ಬೇಕು ಅನ್ನೋರಿಗೆ. ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇದು ಫ್ರೈ ಮಾಡಿದಂಥ ಆಲೂಗಡ್ಡೆ. ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ, ಈಗ ಕೂಡ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು. ಇದನ್ನು ಕೂಡ ಅದೇ ರೀತಿ ನಾವು ಮಿಕ್ಸ್ ಮಾಡಬೇಕು. ಸೊ ಒಂದೊಂದು ಆಲೂಗಡ್ಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ಸೊ ಈ ಥರ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಹೊರಗಡೆ ಏನಂತಂದರೆ ಯಾವ ಆಯಿಲಲ್ಲಿ ಫ್ರೈ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ಈ ಥರ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನನ್ನ ಪ್ರಕಾರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ